ಶಿವಮೊಗ್ಗದಲ್ಲಿ ನೋಡಿ ಅವರು ಗೆಲುವಿಗೆ ಹತ್ತಿರದಲ್ಲಿ ಇದ್ದಾರೆ BY ರಾಘವೇಂದ್ರ ಅವರು ಅಂತ ಅಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಈಗಾಗಲೇ ನಾವು ನೋಡ್ದಂಗೆ ಬಿಜೆಪಿ ಆಫೀಸಲ್ಲಿ ಹಬ್ಬದ ಊಟನೇ ಮಾಡಿಸಿದ್ರು. ಇತ್ತ ಅಲ್ಲಿ ಶಿವಮೊಗ್ಗದಲ್ಲಿ ಅವರಿಗೆ ಆರತಿಯನ್ನ ಎತ್ತುತ್ತಾ ಇದ್ದಾರೆ ಮಹಿಳಾ ಕಾರ್ಯಕರ್ತೆಯರು, ಜೊತೆಗೆ ಅವ್ರನ್ನ ಹೊತ್ತು ಮರೆಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನೇನು ಎಲ್ಲಾ ಅಭ್ಯರ್ಥಿಗಳ ಭವಿಷ್ಯ ಫೈನಲ್ ಕೊನೆ ಹಂತಕ್ಕೆ ಬಂತವರು ಒಂದು ಗುರಿ ಇಟ್ಕೊಂಡಿದ್ರು. ಇಲ್ಲ ಕಾರ್ಯಕರ್ತರನ್ನ ಬಿಜೆಪಿಯವರು ಕಡೆಗಣಿಸಿದ್ರೆ ನಾನೊಂದು ಪಾಠ ಕಲಿಸ್ತೀನಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಗೆಲುವು, ಶಿವಮೊಗ್ಗದಲ್ಲಿ BY ರಾಘವೇಂದ್ರಗೆ ಗೆಲುವು, ತುಮಕೂರಿನಲ್ಲಿ ವಿ ಸೋಮಣ್ಣಗೆ ಗೆಲುವು. ಅಂದ್ರೆ ಬಿಜೆಪಿ ಈಗ ಮೂರು ಖಾತೆಯನ್ನ ಪಡೆದುಕೊಂಡು ಕುಮಾರಸ್ವಾಮಿ ಅವ್ರಿಗೂ ಗೆಲುವು. ಪ್ರಮುಖವಾಗಿ ಗೆಲುವು ಬಿಜೆಪಿ ಗೆಲುವು. ಈಗ NDA ಮೈತ್ರಿಕೂಟ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ ಕರ್ನಾಟಕದಲ್ಲಿ. 4 ಗೆಲುವು. ಶಿವಮೊಗ್ಗದಲ್ಲಿ ರಾಘವೇಂದ್ರ, ತುಮಕೂರಿನಲ್ಲಿ ವಿ ಸೋಮಣ್ಣ, ಮಂಡ್ಯದಲ್ಲಿ ಕುಮಾರಸ್ವಾಮಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಹೃದಯವಂತ ಮಂಜುನಾಥ್ ಅವರು. ಒಟ್ಟಲ್ಲಿ NDA ಮೈತ್ರಿಕೂಟಕ್ಕೆ ಮಂಜುನಾಥ್ ಅವರ ವಿಚಾರವಾಗಿ ಸುಧಾಮೂರ್ತಿ ಅವರು ಪಾದಯಾತ್ರೆಯನ್ನ ನಡೆಸಿದ್ರು. ನೆನಪಿದೆಯಾ ನಿಮಗೆ? ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನ ನಡೆಸಿ ಮಂಜುನಾಥ್ ಅವರು ಗೆಲ್ಲಿ ಅಂತ ಅರ್ಕೆಯನ್ನ ಒತ್ತಿದ್ರು. ಆದ್ರೆ ಪ್ರಮುಖವಾಗಿ ಎಲ್ಲೋ ಒಂದು ಕಡೆದು ಫಲಿಸ್ತಂತ ಕಾಣಿಸ್ತಾ ಇದೆ ಇಲ್ಲಿ ಮಂಜುನಾಥ್ ಅವರು ಗೆಲುವನ್ನ ಸಾಧಿಸಿರುವಂತದ್ದು. NDA ಮೈತ್ರಿಕೂಟಕ್ಕೆ ಸಿಕ್ತು ಒಟ್ಟಾರೆ 3 ಸ್ಥಾನಗಳು.